ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು, ಕೊಪ್ಪಳದಿಂದ. ಈಗಾಗಲೇ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡನ್ನೂ ನೋಡ್ಕೊಂಡಿದ್ದೀರಿ. ಭಾಳ ಚೆನ್ನಾಗಿ ಓದ್ಕೊಳ್ರಿ. ಇಂಗ್ಲೀಷ್ ಅಂತ ಕೇಳ್ತೀರಿ, ನಾನು ಮಾಡ್ತೀನಿ, ನೀವು ಯಾಕೆ ಅಷ್ಟು ಅವಸರ ಮಾಡ್ಲಿಕ್ಕತ್ತೀರಿ? ಫಸ್ಟು ಕನ್ನಡನೂ 75 ಮಾರ್ಕ್ಸ್ ಐತಿ ಅನ್ನೋದು ಗೊತ್ತಿರಲಿ. ಕನ್ನಡ ಓದ್ಕೊತೀರಿ, ಈಸಿ ಇರುತ್ತಂತ ಅನಿಸುತ್ತದೆ. ಆದ್ರೆ ಈಸಿ ಐತೆ ಅಂದವ್ರು ಯಾಕೆ ಔಟ್ ಆಫ್ ಔಟ್ ತೆಗಿವಲ್ರಿ? ಹಂಗಂದ್ರೆ ಯಾಕೆ ಔಟ್ ಆಫ್ ಔಟ್ ಎಕ್ಸಾಮ್ನಾಗ ಮಾರ್ಕ್ಸ್ ಬರೋಂಗಿಲ್ಲ? ಸೊ ಹಂಗಾಗಿ ಸ್ವಲ್ಪ ಇದು ಮುಗಿಸ್ಕೊಂಡು ಅದು ಮಾಡ್ಕೊತೀನಿ. ಸ್ವಲ್ಪ ಇದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ನೋಡ್ರಿ. ಈಗ ಕನ್ನಡ ಅಂದ ತಕ್ಷಣ ಒಂಚೂರು ಕಡಿಮೆ ಇದನ್ನು ನೋಡೋದು ಮಾಡ್ತೀರಿ, ಹಂಗೆ ಮಾಡಬಾರ್ದು. ಈಗ ನೋಡ್ರಿ, ಇಲ್ಲಿ ಎಷ್ಟೋ ಗೊತ್ತಿಲಾರ್ದ ವಿಷಯಗಳು ಬರ್ತಿರ್ತಾವ, ಚರ್ಚೆ ಆಗ್ತಿರ್ತಾವ. ಆಮೇಲೆ ಕೇಳೋದ್ರಿಂದ ಜಾಸ್ತಿ ನೆನಪು ಉಳಿತಿರುತ್ತೆ. ಓದೋದು ನೀವು ಜಾಸ್ತಿ ಓದೋ ಟೈಮಿಂದು ಸ್ವಲ್ಪ ಕೇಳೋ ಟೈಮಿಗೆ ವ್ಯಯ ಮಾಡಿಬಿಟ್ರೆ ಭಾಳ ಬೇಗನೆ ನಿಮ್ಮ ಸಮಯನೂ ಉಳಿತೈತಿ, ಭಾಳ ಬೇಗನೆ ಅರ್ಥನೂ ಆಗ್ತೈತಿ. ಆ ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಬೇಕು ಅಂತ ನಾನು ಹೇಳ್ತೇನೆ. ಸೊ ಹಾಗಾಗಿ ಭಾಳ ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಭಾಳ ಜನ ಬಿ ಎಡ್ನವರು ಡಿ ಎಡ್ನವ್ರು ಇದ್ದೀರಿ. ನಿಮ್ಮ ಗ್ರೂಪಿಗೆ ಈ ವಿಡಿಯೋ ಶೇರ್ ಮಾಡಿಬಿಟ್ರೆ ನನಗಷ್ಟೇ, ನಿಮ್ಮಿಂದ ಏನು ಬಯಸೋದಿಲ್ಲ. ಫಸ್ಟ್ ಅದು ಒಂದು ಮಾಡಿದ್ರೆ ಎಲ್ಲರಿಗೂ ಅದು ತಲುಪಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅಷ್ಟು ಸ್ವಾರ್ಥಿಗಳಾಗೋದು ಬೇಡ. ನಾವು ಒಬ್ಬರೇ ನೋಡೋಣ, ನಾವು ಒಬ್ಬರೇ ನಾಲೆಜ್ ತೊಗೊಳ್ಳೋಣ, ಹಂಗೆ ಮಾಡೋದು ಬೇಡ. ಒಂಚೂರು ಶೇರ್ ಮಾಡುವಂಥ ಕೆಲಸಗಳಾಗಬೇಕು. ಇವತ್ತಿಂದು ಕ್ಲಾಸ್ ಒಳಗೆ ಏನು ಹೇಳ್ತೀನಿ ಫಸ್ಟ್ ಹೇಳಿಬಿಡ್ತೀನಿ. ಭಾಳ ಮಂದಿ ಈಗ ನೋಡಿ ಕೈ ಬಿಟ್ಬಿಡ್ತಿರ್ತಾರೆ, ಇಲ್ಲಿ ಬೋರ್ಡ್ ಕಾಣಕತ್ತೈತೆ ಬಿಡಪ್ಪ, ಇದೆಲ್ಲ ಗೊತ್ತೈತೆ ನನಗೆ ಅಂತೇಳಿ. ಹಾಗೆಲ್ಲ ಈಗ ಸ್ವರ ಆಗ್ಯದ, ವ್ಯಂಜನ ಆಗ್ಯದ, ಗುಣಿತಾಕ್ಷರ ಆಗ್ಯದ, ಮತ್ತು ಧ್ವನ್ಯಾಂಗ ಹೆಂಗೆ ಉತ್ಪತ್ತಿ ಆಗುತ್ತೆ, ಧ್ವನ್ಯಾಂಗಗಳ ಸ್ಥಾನ ಅಂದ್ರೆ ಒಂದು ಅಕ್ಷರದ ಉತ್ಪತ್ತಿಯ ಸ್ಥಾನ. ಈ ಎಲ್ಲದ್ರ ಮೇಲೆ ಈಗ ಪಾಠ ಆಗ್ಯದಲ್ರಿ. ಪಾಠ ನಾವು ಹಿಂಗೆ ಓದ್ಕೊಂಡು ಹೋಗಬಾರ್ದು. ಹೋದ ಮೇಲೆ ಒಂದು ಟಾಪಿಕ್ ಕಂಪ್ಲೀಟೆಡ್ ಆದಮೇಲೆ ಏನು ಮಾಡಬೇಕು, ಅದ್ರ ಮೇಲೆ ಟೆಸ್ಟ್ ಅವರ್ ಸೆಲ್ವ್ಸ್ ಆರ್ ಟೆಸ್ಟ್ ಮೈ ಸೆಲ್ಫ್. ನಾವು ಅದನ್ನು ಟೆಸ್ಟ್ ಮಾಡ್ಕೋಬೇಕು. ಹೆಂಗಂದ್ರೆ ಆನ್ MCQ. ಈಗ ನಾನೇನು ಮಾಡ್ತೀನಿ ನಿಮ್ಗೆ, ಅದನ್ನೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಈಗ ನಿಮಗೆ ಏನಂತಂದ್ರೆ, ಈಗ ಇದು ಒಂಚೂರು ಕಾನ್ಸೆಪ್ಟ್ ತಿಳಿಸಿದ ಮೇಲೆ ಈ ಏನು ಸ್ವರ, ವ್ಯಂಜನ, ಗುಣಿತಾಕ್ಷರ, ಆಮೇಲೆ ಇವು ವರ್ಣ ಉತ್ಪತ್ತಿಯ ಸ್ಥಾನ, ಇವುಗಳ ಆಧಾರದ ಮೇಲೆ ಈ ಹಿಂದೆ ಪ್ರೀವಿಯಸ್ ಎಕ್ಸಾಮ್ನಾಗ ಯಾವ ಟೈಪ್ ಕ್ವಶನ್ಸ್ ಕೇಳೋಣ ಒಂಚೂರು ಡಿಸ್ಕಷನ್ ಮಾಡೋಣ. ಅದರಿಂದ ಏನಾಗುತ್ತೆ, ನಮ್ಮ ಪರ್ಫೆಕ್ಷನ್ ಬರುತ್ತಾ. ಓಕೆ, ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಟೈಮ್ ಇಲ್ಲ ನನಗೂ, ನಿಮಗೂ ಟೈಮ್ ಇಲ್ಲ. ನೋಡಿರಿ, ಈಗಾಗಲೇ ಲಾಸ್ಟ್ ಕ್ಲಾಸ್ ಒಳಗೆ ಇದು ಒಂಚೂರು ನೋಡ್ಕೊಂಡಿವಿ. ಇನ್ನೊಂದು ಸಲ ಅದನ್ನು ರಿಕಾಲ್ ಮಾಡ್ತೀನಿ. ಏನು ಅಂತಂದ್ರೆ, ಯಾವ ವರ್ಣಗಳು ಕಂಠದಲ್ಲಿ ಉತ್ಪತ್ತಿ ಆಗುತ್ತವೆ ಅಥವಾ ಅದು ಹುಟ್ಟುವ ಸ್ಥಳ ಕಂಠ ಆಗಿರುತ್ತದೆಯೋ ಅಲ್ಲಿ ನಾವು ಅದನ್ನು ಕಂಠವರ್ಣಗಳು ಅಥವಾ ಕಂಠ್ಯವರ್ಣಗಳು ಅಂತ ಕರಿತೇವೆ. ಇದು ನಿಮಗೆ ಈಗಾಗಲೇ ಗೊತ್ತಿದೆ. ಆದರೂ ಕೂಡ ಇನ್ನೊಂಚೂರು ನಮ್ಗೆ ವ್ಯಂಜನಗಳು ಮಾತ್ರ ಗೊತ್ತಿರ್ತಾವೆ, ಸ್ವರಗಳು ಕೂಡ ಅಲ್ಲಿ ಹುಡ್ತಾವು ಅನ್ನೋದು ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಸಂಗತಿ. ಸ್ವರನೂ ಅಲ್ಲಿ ಏನು ಮಾಡ್ತಿರ್ತೈತಿ ಅಂತಂದ್ರೆ ಹುಡ್ತಾ ಇರ್ತೈತಿ. ಹೇಗೆ ಸ್ವರ ಹುಡ್ತಾ ಇರ್ತೈತಿ ಅನ್ನೋದನ್ನು ನಾವು ಏನು ಮಾಡೋಣ್ರಿ, ಈಗ ತಿಳಿದುಕೊಳ್ಳೋಣ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಕಂಠೆ ಅಂತ ಐತ್ರಿ. ಹೌದಾ? ಕಾಣಿಸ್ತಿದ್ದೇನಾ? ಎಲ್ಲರಿಗೂ ಕಾಣಿಸ್ತಿದ್ದೇನಾ? ಒನ್ಸ್ ಐ ವಿಲ್ ಚೆಕ್ ಇಟ್. ಓಕೆ, ಇಟ್ ವಿಸಿಬಲ್. ಓಕೆ, ಹಾಂ, ಕಂಠೆ ಅಂದ ತಕ್ಷಣ ನೋಡ್ರಿ, ಒಂದ್ಸಲ ಈಗಾಗಲೇ ನಿಮ್ಗೆ ಗೊತ್ತಿದೆ, ಇದು ಖ ಗ ಘ ಞ. ಇದು ಹುಟ್ಟುವ ಸ್ಥಳ ಎಲ್ಲಿ ಅಂತಂದ್ರೆ ಕಂಠದಲ್ಲಿ. ಇದು ನಿಮಗೆ ಗೊತ್ತೈತ್ರಿ ಆಲ್ರೆಡಿ. ಕ ಖ ಗ ಘ ಕ ಕ ಗ ಗ ङ. ಇವು ಎಲ್ಲವೂ ಎಲ್ಲಿ ಹುಡ್ತಾವ್ರಿ ಅಂತಂದ್ರೆ ಕಂಠೆ ಅಂದ್ರೆ ಧ್ವನಿಯಲ್ಲಿ ಅದೇನು ಮಾಡ್ತೈತಿ ಅಂತಂದ್ರೆ ಕಂಠದ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಕಂಠ್ಯವರ್ಣಗಳು ಅಂತ ನಾವು ಕರಿತಾ ಹೋಗ್ತೇವೆ. ಹಾಗಾದರೆ ಇವುಗಳು ನಮಗೆ ಗೊತ್ತು. ಇವುಗಳ ಹೊರತುಪಡಿಸಿ ಮತ್ಯಾವ ವರ್ಣಗಳು ಕಂಠದಲ್ಲಿ ಜನ್ಮ ತಾಳುತ್ತವೆ, ಕಂಠದಲ್ಲಿ ಹುಟ್ಟುತ್ತವೆ ಅಂತಂದರೆ ಇವು ನಮ್ಗೆ ಗೊತ್ತಿರಬೇಕು. ಎಕ್ಸಾಮಿಗೆ ಮಾರ್ಕ್ಸ್ ತಂದು ಕೊಡುವಂಥದ್ದು ಇವು. ನೋಡ್ರಿ, ಅನ್ರಿ, ಎಲ್ಲಿ ಹುಟ್ಟುತ್ತೆ ನೋಡ್ರಿ, ಅದು ಕಂಠದಲ್ಲಿ. ಆ ಎಲ್ಲಿ ಹುಟ್ಟುತ್ತೆ ನೋಡ್ರಿ, ಕಂಠದಲ್ಲಿ. ಹ ಎಲ್ಲಿ ಹುಟ್ಟುತ್ತೆ ನೋಡ್ರಿ, ಕಂಠದಲ್ಲಿ. ಸೊ ಹಾಗಾಗಿ ಖ ಖ ಗ ಘ ङ ಅ ಆ ಹ ಇವೆಲ್ಲವೂ ಕಂಠ್ಯವರ್ಣಗಳು. ಇವು ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ಏನಿದೆ? ಸೊ ನೆಕ್ಸ್ಟು ತಾಲವ್ಯ. ತಾಲವ್ಯ ಅಂತಂದ್ರೆ ಏನು ಅಂದರೆ ದವಡೆಯ ಸಹಾಯದಿಂದ ಹುಟ್ಟತಕ್ಕಂಥ ವರ್ಣಗಳನ್ನು ನಾವೇನಂತ ಕರಿತೀವಿ, ತಾಲು ಅಂತ ಕರಿತೀವಿ. ದವಡೆಗೆ ತಾಲುವಿನ ಸಹಾಯದಿಂದ ಅದನ್ನು ತಾಲವ್ಯ ಅಂತ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಅವುಗಳು ಯಾವುವು? ಎರಡನೆಯ ವರ್ಗೀಯ ವ್ಯಂಜನಗಳ ಎರಡನೆಯ ಸಾಲು ಯಾವುದು ಅಂತಂದ್ರೆ ಚ. ನೋಡ್ರಿ, ಅಂದಾಗ ಗೊತ್ತಾಗ್ತೈತಿ ನೋಡ್ರಿ. ಚ ಛ ಜ ಝ
ಞ ಚ ಛ ಜ ಝ ಞ ಕ ಕ ಗ ಗ ङ ಅದು ಇದು ಚ ಚ ಜ ಜ ಞ ಎಲ್ಲವೂ ಹುಟ್ಟುವ ಸ್ಥಳ ತಾಲುವಿನ ಸಹಾಯದಿಂದ. ಹಾಗಾದರೆ ಇವುಗಳನ್ನು ಹೊರತುಪಡಿಸಿ ಯಾವುವು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಇದನ್ನು ಪ್ರೊನೌನ್ಸಿಯೇಷನ್ ಮಾಡಿರಿ, ಒಂದ್ಸಲ ಪ್ರೊನೌನ್ಸಿಯೇಟ್ ಮಾಡಿರಿ, ಗೊತ್ತಾಗ್ತೈತಿ ಎಲ್ಲಿ ನಾಲಿಗೆ ಯಾವ ಭಾಗ ಹೋಗಿ ಬಾಯಿಯ ಯಾವ ಭಾಗಕ್ಕೆ ಬಡಿತದ. ಆಗ ಅದೇ ಥರ ಮತ್ಯಾವ ವರ್ಣಗಳಿದ್ದಾವು. ಈ ಈ ಈ ಈ ಅಂದರೆ ಅದು ಕೂಡ ಸೇಮ್ ಅಲ್ಲೇ ಹುಟ್ಟುತ್ತೆ ನೋಡ್ರಿ. ಈ ಮತ್ಯಾವುದ್ರಿ ಅಂದ್ರೆ ಯ ಶ ಯ ಶ ಇವೆಲ್ಲವೂ ತಾಲುವಿನ ಸಹಾಯದಿಂದ ಜನ್ಮ ತಾಳುವಂತಹ ವರ್ಣಗಳು. ಇನ್ನು ಮುಂದಕ್ಕೆ ನೆಕ್ಸ್ಟ್ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇನ್ನೊಂದು ಚೂರು ರೀಕಾಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಮೂರ್ಧನ್ಯ ನಾಲಿಗೆಯ ಮಧ್ಯದ ಭಾಗ ಹೋಗಿ ಬಾಯಿಯ ಮೇಲೆ ಅದು ಏನು ಮಾಡ್ತೈತ್ರಿ ಅಂತಂದ್ರೆ ಪೂರ್ತಿ ಭಾಗವನ್ನು ಬಳಸ್ಕೊಳ್ತದೆ. ಕ ಚ ಆಗಿದ್ಮೇಲೆ ಏನ್ರಿ ಟ ನೋಡ್ರಿ, ಅಂದು ನೋಡ್ರಿ ಟ ಹೋಗಿ ಪೂರ್ತಿಯಾಗಿ ಅಲ್ಲಿ ಬಡಿತದಲ್ಲಿ ಟ ಟ ಠ ಡ ಢ ಣ. ಹೌದ್ರ, ಇವು ನಮಗೆ ಗೊತ್ತು. ಉಳಿದಿದ್ದು ಮತ್ತೆ ಯಾವಿದ್ದಾವೆ? ಟ ಠ ಡ ಢ ಣ ಆದಮೇಲೆ ಸೇಮ್ ಅದೇ ಟೈಪ್ ಅದೇ ಜಾಗದಲ್ಲಿ ಹುಟ್ಟುವಂಥದ್ದು ಯಾವುದು? ಮತ್ತೆ ಯಾವುದು? ಟ ಟ ಡ ಡ ರು ನೋಡ್ರಿ, ಅಂದು ನೋಡ್ರಿ ಒಂದ್ಸಲ ರು ಅಲ್ಲೇ ಹುಟ್ಟುತ್ತೆ ನೋಡ್ರಿ ರು. ಮತ್ತೆ ಯಾವುದು? ರ ರ ಶ ಶ ಳ ಇವೆಲ್ಲವೂ ಮೂರ್ಧನ್ಯ ಜಾಗದಲ್ಲಿ ಜನ್ಮ ತಾಳುತ್ತವೆ. ಹಾಗಾಗಿ ಇವೆಲ್ಲವುಗಳನ್ನು ಮೂರ್ಧನ್ಯ ವರ್ಣಗಳು ಅಂಥೇಳಿ ನಾವು ಕರಿತಾ ಹೋಗ್ತೇವೆ. ನೆಕ್ಸ್ಟು ದಂತ ಅಂದರೆ ಗೊತ್ತು ನಿಮಗೆ, ಹಲ್ಲುಗಳ ಸಹಾಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಅಥವಾ ಹುಟ್ಟುವಂತಹ ವರ್ಣಗಳು. ಅವು ಯಾವ್ರಿ ಅಂತಂದರೆ ಥ ಥ ದ ಧ ನ ನೋಡ್ರಿ, ತ ಥ ದ ಧ ನ ಹೇಳಬೇಕಾದಾಗ ನಾಲಿಗೆ ಬಂದು ಅಲ್ಲೇನು ಮಾಡುತ್ತೆ, ಹಲ್ಲಿಗೆ ಬಡಿತದ, ಟಚ್ ಆಗ್ತೈತಿ. ಅಂದ್ರೆ ಆಗ ಹುಟ್ಟುವಂತಹ ವರ್ಣಗಳನ್ನು ದಂತೆಗಳು ಅಂತ ಕರಿತೀವಿ. ತತದನ್ನು ಹೊರತುಪಡಿಸಿ ಮತ್ಯಾವ ವರ್ಣಗಳು ದಂತೆಗಳ ಸಹಾಯದಿಂದ ಹುಟ್ಟುತ್ತವೆ ಎಂದು ನಾವು ಬಹಳ ತಿಳಿದುಕೊಳ್ಬೇಕಾಗಿದೆ. ನೋಡ್ರಿ, ಲ ಅನ್ರಿ ಲ ಲ ಇಲ್ಲಿ ಬಡಿತದ ನೋಡ್ರಿ ನಾಲಿಗೆ ಹೋಗಿ ಲ. ಮತ್ತು ಸ ಸ ಸಕ ನಾಲಿಗೆ ಬಿಡಲ್ರಿ, ಬಟ್ ಹಲ್ಲುಗಳ ಸಹಾಯದಿಂದಲೇ ಸ ಹುಟ್ಟುತ್ತಾ ಸ ಸ. ಓಕೆನಾ? ಓಕೆ, ನೆಕ್ಸ್ಟ್ ತಡ ಮಾಡೋದು ಬೇಡ. ಓಷ್ಟ್ಯ. ಓಷ್ಟ್ಯ ಅಂದರೆ ತುಟಿ. ಓಷ್ಟ್ಯ ಅಂದರೆ ತುಟಿ. ಈ ತುಟಿಗಳ ಸಹಾಯದಿಂದ ಹುಟ್ಟತಕ್ಕಂತಹ ವರ್ಣಗಳು ಯಾವಂತ ನಿಮಗೆ ಈಗಾಗಲೇ ಗೊತ್ತಿದೆ. ಪ ಫ ಬ ಭ ಮ ಪ ಫ ಬ ಭ ಮ. ನೋಡ್ರಿ, ಈ ಹೇಳಬೇಕಾದಾಗೆಲ್ಲ ತುಟಿಗಳು ಕೆಲಸ ಮಾಡ್ತವೆ. ಇವುಗಳನ್ನು ಹೊರತುಪಡಿಸಿ ಮತ್ಯಾವ ವರ್ಣಗಳು ಓಷ್ಠಗಳ ಸಹಾಯದಿಂದ ಹುಟ್ಟುತ್ತವೆ ಅಂತ ಹೇಳಿ ನೋಡೋದಾದರೆ ಇದೇ ಭಾಳ ಇಂಪಾರ್ಟೆಂಟ್ ರೀ ನಮ್ಗೆ. ಊ ಊ ಹಿಂಗೆ ಹೇಳ್ಬೇಕಾದಾಗ ನಾವು ತುಟಿಗಳನ್ನು ಬಳಕೆ ಮಾಡ್ತೇವೆ. ಹಾಗಾಗಿ ಪ ಫ ಬ ಭ ಮ ಉ ಮತ್ತು ಊ ಇವುಗಳು ತುಟಿಗಳ ಸಹಾಯದಿಂದ ಹುಟ್ಟತಕ್ಕಂತಹ ವರ್ಣಗಳು. ಇವನು ಹೆಂಗೆ ಕ್ವಶನ್ ಕೇಳ್ತಾನೆ ಅಂತ ಈಗ ನೆಕ್ಸ್ಟ್ ಹೇಳ್ತೀನಿ ರೀ. ಈಗ ಇದು MCQಸ್ಗೆ ಹೋಗ್ತೀನಿ. ಇವಾಗ ಹೋಗೋದಕ್ಕಿಂತ ಮುಂಚೆ ಇದು ಒಂಚೂರು ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ, ಮತ್ತೇನೂ ಇಲ್ಲ. ನೆಕ್ಸ್ಟ್ ಈಗ ಅನುನಾಸಿಕಗಳು ನಿಮಗೆ ಗೊತ್ತಿದ್ದಾವೆ. ವರ್ಗೀಯ ವ್ಯಂಜನದ ಎಲ್ಲ ವರ್ಗದ 5ನೆಯ ವರ್ಣ. ಹೌದ್ರಾ? ಅದು ಯಾವುದು? ಫಸ್ಟಲ್ಲಿ ಖದಲ್ಲಿ ङ ಞ ರೀ ಇದೆ. ಞ ಞ ङ ಣ ನ ಮ ಇವೆಲ್ಲ ನಿಮಗೆ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ನಮಗೀಗ ಗೊತ್ತಿರಬೇಕಾಗಿದ್ದು ಏನು ಅಂತಂದ್ರೆ ಇಲ್ಲಿ ಕೆಳಗಡೆ ಐತೆ ನೋಡ್ರಿ, ಕಂಠತಾಲವ್ಯ ಕಂಠೋಷ್ಟ್ಯ. ಕಂಠತಾಲವ್ಯ ಕಂಠೋಷ್ಟ್ಯ ಇದು ಭಾಳ ಭಾಳನೇ ಇಂಪಾರ್ಟೆಂಟು. ಇದನ್ನು ಎಕ್ಸಾಮ್ಸಿಗೆ ಕೇಳ್ತಿರ್ತಾನ ನೋಡ್ರಿ. ಎರಡು ಸೇರ್ಬೇಕು. ಕಂಠ ಅಂದ್ರೆ ಗೊತ್ತಿದೆ ಈಗಾಗಲೇ, ಕ ಕ ಗ ಗ ङ ಅ ಆ ಹ ಕಂಠದಿಂದ ಹುಟ್ಟತಕ್ಕಂಥದ್ದು. ನೆಕ್ಸ್ಟು ತಾಲವ್ಯದಿಂದ ಹುಟ್ಟುವಂಥದ್ದು ಯಾವುದದು? ತಾಲವ್ಯದಿಂದ ಚ ಛ ಜ ಜಂಗ್ಯ ಇ ಯ ಶ ಎರಡನ್ನೂ ಬಳಸ್ಕೊಂಡು, ಕಂಠವನ್ನು ಬಳಸ್ಕೊಂಡು
ತಾಲುವನ್ನು ಬಳಸ್ಕೊಂಡು ಹುಟ್ಟತಕ್ಕಂತಹ ವರ್ಣಗಳು ಯಾವುವು ಅಂಥೇಳಿ. ನೋಡ್ರಿ, ಕಂಠದಿಂದನೂ ಹುಟ್ಟಬೇಕು, ತಾಲುವನ್ನು ಕೂಡ ಅದು ಬಳಸ್ಕೋಬೇಕು. ಅಂಥವು ಯಾವುದವು ಒಂದ್ಸರಿ ನೋಡೋಣವಾ, ಹೇಳೋಣವಾ? ಏ ಎ ಎ ಎ ಐ ಎ ಎ ಐ. ನೋಡ್ರಿ, ಹುಟ್ಟುವುದು ಕಂಠದಲ್ಲಿ ಬಂದು ಮತ್ತು ತಾಲುವಿನ ಸಹಾಯದಿಂದ ಆ ವರ್ಣ ಏನಾಗ್ತೈತಿ ಅಂತಂದ್ರೆ ಹೊರಗಡೆ ಬರ್ತೈತಿ. ನೀವು ಒಂದ್ಸಲಿ ಹೇಳಿ ನೋಡಿದ್ರೆ ಇದು 100% ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತೈತಿ. ಎ ಎ ನೋಡ್ರಿ, ಅಲ್ಲಿ ಕಂಠದಿಂದಲೂ ಹುಟ್ಟುತ್ತೆ ಮತ್ತು ತಾಲುವಿನ ಸಹಾಯನೂ ಪಡೆದುಕೊಳ್ಳುತ್ತೆ. ಎ ಎ ಐ ನೋಡ್ರಿ, ಹಾಗಾಗಿ ಕಂಠ ತಾಲು ಎರಡೂ ಸಹಾಯದಿಂದ ಹುಟ್ಟುವುದರಿಂದಾಗಿ ಎ ಎ ಐಯನ್ನು ಕಂಠತಾಲವ್ಯ ಅಂತ ಹೇಳಿ ನಾವು ಕರಿತೇವೆ. ನೆಕ್ಸ್ಟ್ ಕಂಠೋಷ್ಟ್ಯ. ಕಂಠ ಅಂದರೆ ಗೊತ್ತಿದೆ, ಓಷ್ಟ್ಯ ಅಂದರೆ ತುಟಿ. ಮತ್ತು ಕಂಠ ಮತ್ತು ಓಷ್ಟ್ಯ, ತುಟಿ ಮತ್ತು ಕಂಠ ಎರಡೂಗಳ ಸಹಾಯದಿಂದ ಹುಟ್ಟತಕ್ಕಂತಹ ವರ್ಣಗಳು ನಾವು ಕಂಠೋಷ್ಟ್ಯ ಅಂತ ನಾವು ಕರಿತೇವೆ. ಹಾಗಾದರೆ ಅವು ಯಾವುವು? ಇದು ಬಹಳ ಇಂಪಾರ್ಟೆಂಟು. ನೋಡ್ರಿ, ಕಂಠದಿಂದ ಹುಟ್ಟೋದು ಓ ಓ ಔ. ನೋಡ್ರಿ, ಓ ಅನ್ನೋದು ಹುಟ್ಟುವುದು ಕಂಠದಿಂದ, ಬಳಕೆ ಮಾಡುವುದು ಮುಂದೆ ತುಟಿಯನ್ನು ಬಳಕೆ ಮಾಡಿಕೊಳ್ತದೆ. ಓ ಓ ಔ. ಅರ್ಥ ಆಗತ್ತೆ ರೀ? ಇದನ್ನು ಎಕ್ಸಾಮಿಗೆ ಕೇಳ್ತಿರ್ತಾನ. ಮತ್ತೊಂದು ಐತ್ರಿ, ವೆರಿ ಇಂಪಾರ್ಟೆಂಟ್. ಮತ್ತೊಂದು ಯಾವುದು ಅಂತಂದರೆ ದಂತೋಷ್ಟ್ಯ. ದಂತೋಷ್ಟ್ಯ ಇದರಲ್ಲಿ ಬರೋದಿಲ್ಲ. ಇದನ್ನು ನೋಟ್ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಇರ್ತಾವ, ನೋಟ್ ಮಾಡ್ಕೋಬೇಕು. ಏನೋ ಮಾಸ್ಟ್ರ್ ಹೇಳ್ತಾರ ಸುಮ್ಮನೆ ಕೇಳಿಬಿಟ್ಟು ಬಿಡೋಣ ಅಂತಲ್ಲ, ಎಕ್ಸಾಮಿಗೆ ಬರೋತಕ್ಕಂಥದ್ದೇ ಇಂಪಾರ್ಟೆಂಟೇ ಹೇಳ್ತಿರ್ತೀನಿ. ಸೊ ಹಾಗಾಗಿ ಇವು ನೋಟ್ ಮಾಡ್ಕೊಳ್ಳೇಬೇಕು. ದಂತೋಷ್ಟ್ಯ ಇದು ಭಾಳ ಎಕ್ಸಾಮಿಗೆ ಕೇಳ ನೋಡ್ರಿ. ದಂತೋಷ್ಟ್ಯ ಯಾಕಂದ್ರೆ ಇದು ಒಂದೈತಿ. ಇದು ದಂತ ಅಂದರೆ ಹಲ್ಲು, ಓಷ್ಟ್ಯ ಅಂದರೆ ತುಟಿ. ಎರಡನ್ನು ಬಳಸ್ಕೊಂಡು ಹುಟ್ಟೋದು ಯಾವುದು? ದಂತವನ್ನು ಬಳಸ್ಕೋಬೇಕಾ, ತುಟಿಯನ್ನು ಓಷ್ಟ್ಯವನ್ನು ಬಳಸ್ಕೋಬೇಕಾ? ಅಂಥದ್ದು ಯಾವುದು ಅಂತಂದರೆ ವ ಅನ್ರಿ. ಒಂದ್ಸಲಿ ವ ವ ಅಂದಾಗ ಹಲ್ಲು ಮತ್ತು ತುಟಿ ಎರಡೂ ಕೂಡ ಬಳಕೆ ಆಗುವಂತಹದ್ದು. ಹಾಗಾಗಿ ವ ಇದು ದಂತೋಷ್ಟ್ಯಕ್ಕೆ ಉದಾಹರಣೆಯಾಗಿ ನಿಂತ್ಕೊಳ್ತದೆ. ದಂತೋಷ್ಟ್ಯಕ್ಕೆ ಯಾವುದು ಅಂತಂದರೆ ವ ಎಂಬ ಅಕ್ಷರ. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯಿತು, 100% ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಇದು ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್ ಆ್ಯಂಡ್ 1 ಮಾರ್ಕ್ ಭಾಳ ಈಸಿಯಾಗಿ ಸಿಗ್ತೈತಿ ಕೇಳಿದ್ರೆ. ಕಂಠ್ಯ ಕ ಖ ಗ ಗಂಗ್ಯ ಅ ಆ ಹ. ತಾಲವ್ಯ ಛ ಛ ಜ ಜಂಗ್ಯ ಇ ಈ ಯ ಶ. ಮೂರ್ಧನ್ಯ ಠ ಠ ಡ ಢ ಣ ರು ರ ಶ ಳ. ದಂತ್ಯ ತ ತ ದ ದ ನ ಲ ಸ. ಓಷ್ಟ್ಯ ಪ ಫ ಬ ಭ ಮ ಉ ಊ. ಅನುನಾಸಿಕಗಳು ಞ ಞ ನ ನ ನ ಮ. ಕಂಠತಾಲವ್ಯ ಎ ಎ ಐ. ಕಂಠೋಷ್ಟ್ಯ ಓ ಓ ಔ. ದಂತೋಷ್ಟ್ಯ ವ. ಇಷ್ಟು ನಮ್ಗೆ ಕ್ಲಿಯರಾಗಿ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಎಕ್ಸಾಮ್ ಒಳಗೆ ಯಾವುದಾದ್ರೂ ಕೇಳ್ಬೋದು. ಕೇಳಿ ಇದು ಹುಟ್ಟುವ ಸ್ಥಳ ಯಾವುದು ಅಂತ ಕೇಳಿಬಿಡ್ತಾನೆ. ನಮಗಿದು ಪರ್ಫೆಕ್ಟ್ ಆಗಿರಬೇಕು, ನೀವು ಪರ್ಫೆಕ್ಟ್ ಆಗಲೇಬೇಕು ಇವತ್ತು. ಸೊ ಇಲ್ಲಿವರೆಗೂ ಈ ಟಾಪಿಕ್ ಮುಗೀತು. ಈ ಟಾಪಿಕ್ ಮೇಲೆ ಎಕ್ಸಾಮಲ್ಲಿ ಈ ಹಿಂದೆ ಹೆಂಗೆ ಕ್ವಶನ್ ಕೇಳಿದಾರಾ? ಸೊ ಇದು ಬಹಳ ಇಂಪಾರ್ಟೆಂಟು. ಟೆಸ್ಟ್ ಯುವರ್ ಸೆಲ್ಫ್ ಅನ್ನೋದನ್ನು ಕ್ವಶನ್ನು ವಿತ್ ಎಕ್ಸ್ಪ್ಲನೇಷನ್ ಅದನ್ನೊಂದು ನೋಡೋಣ. ಓಕೆ ಮಿತ್ರರೇ, ಈಗ ನಿಮಗೆ ಶೋ ಆಗ್ತಾ ಇದೆ, ಕ್ವಶನ್ ಶೋ ಆಗ್ತಾ ಇದೆ. ಓಕೆನಾ? ಸೊ ಅಲ್ಲಿ ಏನಾಗಿದೆ, ಕ್ವಶನ್ ನಿಮಗೆ ಶೋ ಆಗಿದೆ. ಓಕೆನಾ? ಇಟ್ಸ್ ಅ ಕ್ಲಿಯರ್ ಪಾಯಿಂಟ್. ಸೊ ಅಲ್ಲಿ ಕ್ವಶನ್ ಏನಿದೆ, ಫಸ್ಟ್ ಕ್ವಶನ್ ಇವು ಏನು ಮಾಡಿದಾನಂತಂದ್ರೆ ಒಂಚೂರು ಪಿಕ್ ಮಾಡ್ಕೊಂಡೇನ್ರಿ. ಈ SDA FDA ಸರ್ ನಾವು ಟೀಚರ್ ಆಗೋರು ಮತ್ತು ಅದು ಇದು ಎದಕ್ಕೆ ರೀ ಬೇಕ್ರಿ? ಹಂಗಿಲ್ರಿ, ಸಂಬಂಧ ಇಲ್ಲ. ಅದು ಕ್ವಶನ್ ರೀ. ಅವು SDA ಆದ್ರೇನು, FDA ಆದ್ರೇನು, ಟೀಚರ್ ರಿಕ್ರೂಟ್ಮೆಂಟ್ ಆದ್ರೇನು, PDO ಆದ್ರೇನು, PSI ಆದ್ರೇನು, ಯಾವುದಾದ್ರೇನು ಎಲ್ಲದು ಒಂದೇ ಕ್ವಶನ್ನೇ. ಸೊ ಹಾಗಾಗಿ ಇಲ್ಲಿ KPSC SDA 2019 ಈ ಕ್ವಶನ್ ಕೇಳಿರ್ತಕ್ಕಂಥದ್ದು. ಯಾವ ಕ್ವಶನ್ನು? ರು ಎಂಬ ಅಕ್ಷರವು ವ್ಯಾಕರಣದ ಪ್ರಕಾರ ಯಾವ ಸ್ವರಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ದೀರ್ಘಸ್ವರ, ಋಸ್ವಸ್ವರ, ಸಂಧ್ಯಕ್ಷರ, ಯೋಗವಾಹ. ದೀರ್ಘಸ್ವರ ಯಾವ, ಋಸ್ವಸ್ವರ ಯಾವ ಅಂತ ನಮ್ಗೆ ಗೊತ್ತೈತ್ರಿ, ಹೌದ್ರಾ? ಅ ಇ ಉ ರು. ಇವೆಲ್ಲ ಏನ್ರಿ? ಇವೆಲ್ಲ ಏನಿವು? ಎ ಓ.
ಇಲ್ಲೇ ನೋಡ್ರಿ, ಕೆಳಗೆ ಎಕ್ಸ್ಪ್ಲನೇಷನ್ ಐತೆ ನೋಡ್ರಿ. ಅ, ಇ, ಉ, ರು, ಎ, ಓ ಈ 6 ಅಕ್ಷರಗಳನ್ನ ನಾವೇನಂತ ಕರೆದ್ವಿ? ಋಸಸ್ವರಗಳು ಅಂತ ಕರೆದ್ವಿ. ಹೌದ್ರ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಋಸಸ್ವರಗಳು. ಹಂಗಂದ್ರೆ ಆನ್ಸರ್ ಯಾವ್ದ್ರಿ? ಋಸಸ್ವರ. ಕ್ಲಿಯರ್ ಆಗಿ ಅರ್ಥ ಆಗುತ್ತಾ? ಇದು ನಿಮ್ಗೆ ಈಗಾಗಲೇ ಗೊತ್ತೈತಿ. ಇವು 6 ಅದಾವ, ದೀರ್ಘಸ್ವರ 7 ಅದಾವ, ಗೊತ್ತೈತಿ ನಿಮ್ಗೆ. ಆಮೇಲೆ ಯೋಗವಾಹ 2 ಅದಾವ, ಸಂದಕ್ಷರಗಳು 2 ಅದಾವ, ಐ, ಅವು, ಅಮ್ಮ, ಅಹ. ಕ್ಲಿಯರ್ ಇದು ಪಾಯಿಂಟ್? ಇದು ಗೊತ್ತೈತಿ ನಿಮ್ಗೆ? ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಕಾಣಿಸ್ತಿದ್ದೇನಾ? ಹಾಂ, ನೆಕ್ಸ್ಟ್ ಪ್ರಶ್ನೆ ಏನಿದೆ? ಐ ಮತ್ತು ಔ ಅಕ್ಷರಗಳನ್ನು ಕನ್ನಡ ವ್ಯಾಕರಣದಲ್ಲಿ ಏನೆಂದು ಕರೀತಾರೆ? FD 2021 ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಐ, ಔ ಈಗಾಗಲೇ ನಿಮ್ಗೆ ಗೊತ್ತೈತಿ. ಋಸಸ್ವರ ಯಾವುದು? ಮಹಾಪ್ರಾಣ ಯಾವುದು? ಸಂದಕ್ಷರ, ಅನುನಾಸಿಕಗಳು. ಸೊ ನೋಡ್ರಿ, ಐ, ಔ ಅಂದರೆ ಏನ್ರಿ? ಇವು ಸಂದಕ್ಷರಗಳು ಈ ಹಿಂದೆ ಗೊತ್ತೈತ್ರಿ. 2 ಸ್ವರಗಳ ಸಂಯೋಜನೆಯಿಂದ ಆಗುವಂತಹ ಅಕ್ಷರಗಳನ್ನು ಸಂದಕ್ಷರಗಳು ಅಂತ ಕರಿತೀವಿ. ಇದರಲ್ಲಿ ಏನು ಇಂಪಾರ್ಟೆಂಟ್ ಹೇಳ್ರಿ? ಇಲ್ಲಿ ನೋಡ್ರಿ, ಇಲ್ಲಿ ಐ ಐತಿ ನೋಡ್ರಿ, ಇಲ್ಲಿ ಐ. ಇಲ್ಲೇನೈತ್ರಿ? ಔ ಐತಿ. ಹೌದ್ರಾ? ಸೊ ಅವು ಹೆಂಗೆ ಹುಡ್ತಾವ? ಅ ಅಧಿಕ್ ಇ ಅಥವಾ ಈ, ಅ ಅಧಿಕ್ ಉ ಅಥವಾ ಊ. ಅಲ್ಲಿ ಏನಾಗತ್ತೆ ರೀ? ಔ ಹುಟ್ಟುತ್ತಾ. ಇಲ್ಲೇನಾಗ್ತೈತ್ರಿ? ಐ ಹುಟ್ಟುತ್ತಾ. ಯಾವುದರಿಂದ ಹುಟ್ಟುತ್ತಾ ಅಂತ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್. ಇದ್ರ ಮೇಲೆ ಪ್ರಶ್ನೆ ಆಗ್ಬೋದ್ರಿ ನೆಕ್ಸ್ಟು. ಈಸಿ ಅದಾವು, ಇಷ್ಟು ದಿನ ಇದನ್ನ ಕೇಳಿನ ಬಾ ಅಂತೇಳಿ ಹಿಂಗೂ ಕೇಳ್ಬೋದು ಪ್ರಶ್ನೆ. ಸೊ ನಮಗೆ ಗೊತ್ತಿರಲಿ, ಅ ಅಧಿಕ್ ಇ ಅಥವಾ ಈ ಐ, ಅ ಅಧಿಕ್ ಉ ಅಥವಾ ಊ ಔ. ಕ್ಲಿಯರ್ ಆಗಿ ಅರ್ಥ ಆಗುತ್ತೈತಿ ನಿಮ್ಗೆ? ಪ್ರಶ್ನೆ ಹೆಂಗೆ ಕೇಳ್ತಾನೆ ಅಂತ ಗೊತ್ತಾಗ್ತೈತಿ. ಆದ್ರೆ ಏನು ಇಂಪಾರ್ಟೆಂಟು ಅಂದ್ರೆ ಕ್ವಶನ್ ಓದಿ ಉತ್ತರ ಕಂಡು ಹಿಡಿದ ಮೇಲೆ ಆ ಉತ್ತರನ ಅದೇ ಪ್ರಶ್ನೆಗೆ ಹೋಗಿ OMRನಾಗ ಅದಕ್ಕೆ ಕರೆಕ್ಟಾಗಿ ಉತ್ತರ ಹಾಕೋದೈತಿ ನೋಡ್ರಿ. ಅದು ಭಾಳ ಇಂಪಾರ್ಟೆಂಟು. ಇದು ಭಾಳ ಇಂಪಾರ್ಟೆಂಟ್ ರೀ ಇದು. ಯಾಕಂದ್ರೆ ಪ್ರಶ್ನೆ ಓದಿರ್ತೀವಿ, ಉತ್ತರ ಗೊತ್ತಿರ್ತೈತಿ, ಇಲ್ಲಿ ಬಿ ಅಂತ ಇರ್ತೈತಿ, ಅಲ್ಲಿ ಹೋಗಿ ಸಿ ರೌಂಡ್ ಹೊಡೆದಿರ್ತೀವಿ. ಅವಾಗ ಪ್ರಾಣ ಹೋದಂಗೆ ಆಗಿರ್ತೈತಿ ನೋಡ್ರಿ, ಕಳ್ಳು ಕ್ಯೂಚ್ ಹೊರಗೆ ಬಂದಂಗೆ ಆಗಿರ್ತೈತಿ ಅದು. ಯಾಕಂದ್ರೆ ಕಷ್ಟಪಟ್ಟು ಓದಿ ಉತ್ತರ ಕಂಡಿಡಿದು OMRನ ತುಂಬ ಹೊತ್ತಿನ ರಾಂಗ್ ಮಾಡಿದ್ರೆ ಹೆಂಗೆ ಅನಿಸ್ಬಾರ್ದು? ಜೀವ ಬಾಯಿ ಬಂದಂಗೆ ಆಗ್ತೈತಿ. ಓಕೆ, 3ನೇ ಪ್ರಶ್ನೆ ಏನೈತಿ ನೋಡ್ರಿ ಅಲ್ಲಿ. ಂಗ ಣ ನ ಮ ಈ ಅಕ್ಷರವನ್ನು ನ ನ ಮ ಈ ಅಕ್ಷರಗಳನ್ನು ಯಾವ ವರ್ಗಕ್ಕೆ ಸೇರಿಸಲಾಗಿದೆ? ನಿಮ್ಗೆ ಗೊತ್ತದ ರೀ ಇವಾಗಲೇ. ಅನುನಾಸಿಕಗಳು. ಇದು ಎಲ್ಲಿ ಕೇಳಿದಾನ? PDO ಎಕ್ಸಾಮ್ 2017 ಕೇಳಿರ್ತಕ್ಕಂಥ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ಯಾವುದು? ನಿಮ್ಮ GPSTR ಕೇಳಿರ್ತಕ್ಕಂಥ ಪ್ರಶ್ನೆ. ಏನಿದು ಪ್ರಶ್ನೆ ಬಂತು ನೋಡ್ರಿ ಇಲ್ಲಿ. 2019 GPSTR. ಥ ದ ಧ ನ ಈ ವರ್ಣಗಳು ಉಚ್ಚಾರಣೆಯ ಸ್ಥಾನದ ಪ್ರಕಾರ ಯಾವ ಗುಂಪಿಗೆ ಸೇರ್ತದೆ? ಉಚ್ಚಾರಣೆ ತ ಅಂದಾಗ ಏನಾಗ್ತೈತ್ರಿ? ನಾಲಿಗೆಯಲ್ಲಿ ಟಚ್ ಆಗ್ತೈತಿ, ದಂತಕ್ಕ. ಅಂದ್ರೆ ಇವು ದಂತ್ಯ ಅಕ್ಷರಗಳು. ಕಂಠ್ಯ ಯಾವ್ರಿ ಹೇಳ್ರಿ? ಕಂಠ್ಯ ಅ, ಆ, ಕ, ಖ, ಗ, ಘ, ङ. ಇವು ಏನ್ರಿ? ಇವು ಕಂಠ್ಯ. ಮತ್ತಿನ್ನೊಂದು ಯಾವ್ದ್ರಿ? ಹ. ಇದು ಕಂಠ್ಯನ. ಹೌದಾ? ನೆಕ್ಸ್ಟ್ ಕಂಠ್ಯ ತಾಲವೇ ಚಾತು ತ. ಆಮೇಲೆ ಮೂರ್ಧನ್ಯ ಟ, ಠ, ಡ, ಢ, ಣ. ಇವೇನ್ರಿ? ಇವು ಮೂರ್ಧನ್ಯ. ಇದ್ರ ಜೊತೆಗೆ ಮತ್ತೆ ಯಾವ ಮೂರ್ಧನ್ಯ? ರು. ಮತ್ತೆ ಯಾವುದು? ಳ. ಮತ್ತೆ ಯಾವುದು? ಶ. ಇದು ಭಾಳ ಇಂಪಾರ್ಟೆಂಟ್. ಮೂರ್ಧನ್ಯ ಭಾಳ ಇಂಪಾರ್ಟೆಂಟ್. ಮೂರ್ಧನ್ಯ ಟ, ಠ, ಡ, ಢ, ಣ, ರು, ಶ, ಳ. ನೆಕ್ಸ್ಟ್ ದಂತ್ಯ. ಈಗಾಗಲೇ ಗೊತ್ತದ, ಇಲ್ಲಿ ಕೊಟ್ಟಿದ್ದಾನ ದಂತ್ಯ. ಇದ್ರ ಜೊತೆಗೆ ಮತ್ತೆ ಯಾವ್ರಿ? ದಂತ್ಯ ತ, ತ, ದ, ಧ, ನ. ಇದ್ರ ಜೊತೆಗೆ ಮತ್ತೆ ಯಾವುದು ಅಂದ್ರೆ ಲ. ಲ ಅನ್ರಿ ಬ್ಯಾಗ್ ನೋಡ್ರಿ. ಸ, ಲ, ಸ ಇವೆಲ್ಲ ದಂತ್ಯ. ಓಷ್ಟ್ಯ ಪ ವರ್ಗದ್ದೆಲ್ಲ ಪ, ಫ, ಬ, ಬ, ಮ. ಹೌದ್ರಾ? ಮತ್ತು ಅವು ಬಿಟ್ಟು ಮತ್ತೆ ಯಾವುದವು? ಮತ್ತೆ ಯಾವುದವು ಅಂದ್ರೆ ಉ, ಊ, ಮ, ಉ, ಪ, ಪ, ಬ, ಬ, ಮ. ಇವು ಎಲ್ಲವು ಏನ್ರಿ ಅಂತಂದ್ರೆ ಓಷ್ಟ್ಯ. ಸೊ ಇಲ್ಲಿ ಕೇಳಿರೋದು ತದೋದನ್ನು. ಸೊ ಆನ್ಸರ್ ಯಾವುದು ಅಂತಂದ್ರೆ ದಂತ್ಯ. ನೆಕ್ಸ್ಟ್ ವ್ಯಂಜನಾಧಿಕ ಸ್ವರ ಸೇರಿ. ಕಾಣಿಸ್ತಿದೆನಾ? ಓಕೆ, ವ್ಯಂಜನಾಧಿಕ ಸ್ವರ ಸೇರಿ ಆಗ್ತಕ್ಕಂಥ ಅಕ್ಷರಗಳನ್ನು ಏನಂತ ಕರೀತಾರಂತ ಐತಿ? ಗುಣಿತಾಕ್ಷರ. ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ದ್ವಿತಾಕ್ಷರ ಅಂತಂದ್ರೆ ಏನಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸಂಯುಕ್ತಾಕ್ಷರ ಅಂತಂದ್ರೆ ಏನು ಹೇಳಿದ್ದೀನಿ? ಅದರಲ್ಲಿ ಸಂಯುಕ್ತಾಕ್ಷರದಲ್ಲಿ
ಮತ್ತು ಟೈಪ್ಸ್ ಬರ್ತಾವೆ, ಅವೆಲ್ಲ ಕೂಡ ನಾವು ಸಜಾತಿಯ ದ್ವಿಜಾತಿ ಅಂತ ಹೇಳ್ಕೊಂಡು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಈಗಾಗಲೇ, ನಿಮ್ಗೆ ಗೊತ್ತಿದೆ. ಮತ್ತು ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ದಂತೋಷ್ಟ್ಯ. ದಂತೋಷ್ಟ್ಯ ದಂತೋಷ್ಟ್ಯ ವರ್ಣೋತ್ಪತ್ತಿ ಸ್ಥಾನದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಏಕೈಕ ಅಕ್ಷರ ಇದೆ. ಆಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ. ದಂತ ಮತ್ತು ತುಟಿ ಎರಡರಿಂದಲೂ ಆಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ವ ಅಷ್ಟೇ. ರ ನೋಡ್ರಿ, ರ ಯಾವುದು ಕಮೆಂಟ್ ಮಾಡ್ಬೇಕು ಈಗ. ರ ಯಾವುದು, ಳ ಯಾವುದು, ಮ ಯಾವುದು? ಈಗ ಮ ಈಸಿ ಐತೆ ಬಿಡ್ರಿ, ಇದು ಮಾಡಿಬಿಡ್ತೀರಿ. ಇದು ಇದು ಯಾವ್ದು ರೀ? ಬರೀ ಓ ಅಷ್ಟೇ, ಹೌದ್ರಾ? ಈಗ ರ ಯಾವುದು, ಳ ಯಾವುದು? ನೋಡ್ರಿ, ಎರಡು ಹಾಗೆ ಅಲ್ಲೇ ಹುಡ್ತಾವ ಅಂತ ಅನ್ಸಲ್ಲ. ರ ಳ ಎರಡು ಅಲ್ಲೇ ಹುಡ್ತಾವ. ಮತ್ತು ಹಿಂಗಂದ್ರೆ ಯಾವ ಇವು? ಇದನ್ನು ನೀವು ಕಮೆಂಟ್ ಮಾಡ್ಬೇಕು ಅಥವಾ ನಿಮ್ಗೆ ಆನ್ಸರ್ ಹುಡ್ಕೊಂಡ್ರಿ. ರ ಳ. ನೆಕ್ಸ್ಟ್ KPSC CTI ಕೇಳಿರ್ತಕ್ಕಂಥ ಪ್ರಶ್ನೆ 2020ಕ್ಕೆ. CTI ಕಂಠೋಷ್ಟ್ಯ. ಓಷ್ಟ್ಯ ಅಂದ್ರೇನು? ತುಟಿ ಅಲ್ರಿ? ಓ ಔ. ಕಂಠ ಮತ್ತು ತುಟಿ ಎರಡರಿಂದಲೂ ಉತ್ಪತ್ತಿ ಆಗೋದು ಇದು ಕಂಠೋಷ್ಟ್ಯ, ಹೌದ್ರಾ? ಓಕೆ. ನೆಕ್ಸ್ಟ್ ಐ. ಇದು ಯಾವುದು? ಕಂಠತಾಲವ್ಯ. ಐ ಅದು ಯಾವ್ದು ರೀ? ಅದು ಕಂಠತಾಲವ್ಯ. ಆ ಕಂಠ್ಯ. ಉ ಅಷ್ಟೇ. ಹೌದ್ರಾ? ಸೊ ಔ ಕಂಠೋಷ್ಟ್ಯ, ಹೌದ್ರಾ? ನೆಕ್ಸ್ಟ್ ಅರ್ಥ ಆಗ್ತಾ ಇದ್ದೇನಾ? ಓಕೆ, ಅರ್ಥ ಆದರೆ ಶೇರ್ ಮಾಡ್ಬೇಕು. ನೆಕ್ಸ್ಟ್ ಬಹುವಾಕ್ಯ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ, ಒಂದಿಷ್ಟು ಪ್ರಾಕ್ಟೀಸ್ ಟೆಸ್ಟಿಗೆ ಇರಲಿ ಅಂಥೇಳಿ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. 9 ವರ್ಗೀಯ ವ್ಯಂಜನಗಳು ನಿಮಗೆ ಈಗಾಗಲೇ ಗೊತ್ತಿದೆ. 25 ಅವರ್ಗೀಯ ವ್ಯಂಜನಗಳು, 13 ಸ್ವರಗಳು. ಸೊ ಇದು ಯಾವುದು ಇಲ್ಲ. ಓಕೆನಾ? ನೆಕ್ಸ್ಟು ಕಂಠ್ಯ ವರ್ಣೋತ್ಪತ್ತಿ ಸ್ಥಾನಕ್ಕೆ ಸೇರಿದ ಸ್ವರಗಳು ಯಾವುವು? ಕಂಠ್ಯ ಅಷ್ಟೇ ಕೇಳೇನ್ರವ. ಕಂಠ್ಯ ಅಂದ್ರೆ ಆ. ಕಂಠ್ಯ ಆ. ಈ ತಾಲವ್ಯ. ಈ ತಾಲವ್ಯ. ಓಷ್ಟ್ಯ. ಐ ಕಂಠತಾಲವ್ಯ. ಐ ಕಂಠತಾಲವ್ಯ. ಔ ಕಂಠೋಷ್ಟ್ಯ. ಆಮೇಲೆ ದಂತೋಷ್ಟ್ಯ ವ. ಇದು ಬಹಳ ಕ್ಲಿಯರಾಗಿ ಅರ್ಥ ಆಗಿರಬೇಕು. ಆದ್ರೆ ಒಂದು ಕಮೆಂಟ್ ಮಾತ್ರ ಮಾಡ್ಬೇಕು. ಏನು? ರ ಯಾವುದು, ಳ ಯಾವುದು? ರ ಯಾವುದು, ಳ ಯಾವುದು? ಕಂಠ್ಯನೋ, ತಾಲವ್ಯನೋ, ಮೂರ್ಧನ್ಯನೋ, ಆಮೇಲೆ ಓಷ್ಟ್ಯನೋ, ದಂತೋಷ್ಟ್ಯನೋ, ಕಂಠತಾಲವ್ಯನೋ, ಅದೇನಂತ ಹೇಳ್ಬೇಕು. ಓಕೆನಾ? ಹೇಳ್ತೀರಿ? ನೆಕ್ಸ್ಟ್ ಮಹಾಪ್ರಾಣ ಅಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದರೆ, ಮಹಾಪ್ರಾಣ ಅಕ್ಷರಗಳು ಯಾವಂತ ನಿಮ್ಗೆ ಗೊತ್ತಿದೆ. ಆಪ್ಷನ್ ಬಿ. ಖ, ಘ, ಛ, ಜ. ಹಿಂಗೂ ಕೇಳ್ತಿರ್ತಾನೆ ನೋಡ್ರಿ ಅವ. ಓಕೆನಾ? ಗೊತ್ತಿರ್ಬೇಕು. ಇದು ನೋಡ್ರಿ, ಎ ಆಪ್ಷನ್ ಐತಲ್ರಿ, ಇದು ಅಲ್ಪ ಪ್ರಾಣಗಳು. ಆಮೇಲೆ ಸಿ ಆಪ್ಷನು ಅನುನಾಸಿಕ. ಏರಲ್ಲವ. ಏನ್ರಿ ಇದು ಏರಲ್ಲವ? ಹೇಳ್ರಿ ನೋಡೋಣ. ಈ ಹಿಂದೆ ಪಾಠ ಕೇಳಿರಲ್ಲ ನೀವು. ಏರಲ್ಲವ ಏನು? ಏರಲ್ಲವ ಏನು ನೆನಪೈತಿ ನಿಮ್ಗೆ? ನೆನಪಿಲ್ಲ ನಿಮ್ಗೆ? ಏರಲ್ಲವ ಅಂತಸ್ಥ ವರ್ಣಗಳು. ನೆನ್ಪು ಮಾಡ್ಕೊಡ್ರಿ. ಪದೇ ಕೇಳಬಾರ್ದು. ಕರೆಕ್ಟಾಗಿ ಒಂದ್ಸಲ ಪರ್ಫೆಕ್ಟ್ ಆಗಿಬಿಡ್ಬೇಕು. ಯಾಕೆ ಅಂತಸ್ಥ ಅಂತ ಹೇಳ್ತೀವಿ ಎಲ್ಲ ಹೇಳಿನ್ರಿ ಈ ಹಿಂದೆ. ಸ್ವಲ್ಪ ಅದನ್ನು ನೋಡ್ಕೋಬೇಕು, ಪರ್ಫೆಕ್ಟ್ ಆಗ್ಬೇಕು. ನೆಕ್ಸ್ಟು ಐ. ಯಾವುದಿದು? ಯಾವುದು? ಐ ಕಂಠ ಮತ್ತು ತಾಲವ್ಯ ಎರಡನ್ನೂ ಬಳಸ್ಕೊಳ್ಳೋದ್ರಿಂದಾಗಿ ಕಂಠ ತಾಲವ್ಯ. ಈಗಾಗಲೇ ಪದೇ ಗೊತ್ತಾಗ್ತಿದೆ. ಸೀದಾ ಹೋಗ್ತೀನಿ ನಾನು. ಢ ಯಾವುದಿದು? ಮೂರ್ಧನ್ಯ. ದಂತ್ಯ ಪ ಫ ಬ ಮ.
ಅಲ್ಲ ಸಾರಿ ತೊತೋದನ ದಂತ್ಯ, ಓಷ್ಟ್ಯ ಪ ಫ ಬ ಬ ಮ, ತಾಲವ್ಯ ಚ ಜಜಿಂಗ. ಅವೆಲ್ಲ ಗೊತ್ತಿರ್ಬೇಕು, ಹೌದಾ? ಓಕೆ, ನೆಕ್ಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಲ್ಲೊಂದು ಇದನ್ನು ಕೊಡ್ತೀನಿ ನೋಡ್ರಿ, ಒಂದು ಟೇಬಲ್ ಕೊಟ್ಟುಬಿಡ್ತೀನಿ. ಇದನ್ನು ಬೇಕಾದ್ರೆ ನೀವು ಏನು ಮಾಡ್ಕೋಬೋದು, ರೆಫ್ರೆನ್ಸ್ ಕರೆಕ್ಟಾಗಿ ಯಾವ ಸ್ಥಾನ, ಹೆಸರು, ಸ್ವರ, ವ್ಯಂಜನ ಎಲ್ಲೆಲ್ಲಿ ಹುಡ್ತಾವೆ ಎಲ್ಲ ಕರೆಕ್ಟಾಗಿ ನೀಟಾಗಿ ಕೊಟ್ಟ ನೋಡ್ರಿ. ಗಂಟಲದಿಂದ ಕಂಠ್ಯ ಅ ಆ ಕ ಕ ಗ ಗಂಗ, ಆಮೇಲೆ ತಾಲವ್ಯ ಇ ಈ ಚೆ ಜ ಜಯ್ಯ, ಆಮೇಲೆ ಯ ಹ ಅವು ಬರ್ತಾವೆ, ಅವನು ಅವರು ಇದರೊಳಗೆ ಏ ಶ ಬರ್ತೈತಿ, ಅದನ್ನು ಇಲ್ಲಿ ಕೊಟ್ಟಿಲ್ಲ ಅವರು, ಬೇಕಾದ್ರೆ ನೀವು ಇಲ್ಲಿ ಬರ್ಕೋಬೋದು. ಆಮೇಲೆ ಇಲ್ಲಿ ಹ ಬರುತ್ತೆ ರೀ, ಆಮೇಲೆ ಇಲ್ಲಿ ಯ, ಆಮೇಲೆ ಶ ಬರುತ್ತೆ, ಅದು ಕೊಟ್ಟಿಲ್ಲ ಅವರು. ಆಮೇಲೆ ಟ ಟ ಡ ಡಣ್ಣ ಕೊಟ್ಟಾರಲ್ಲ, ರು ಕೊಟ್ಟಾರ. ಓಕೆ, ರು ಟ ಟ ಡ ಡಣ್ಣ, ರ ಶ ಳ, ರ ಶ ಳ. ಅಲ್ಲಿ ಪ್ರಶ್ನೆ ಕೇಳಿ ನೋಡ್ರಿ ನಾ, ರ ಳ ಯಾವ್ದ್ರಾಗ ಬರ್ತೈತೆ ಅಂತೇಳಿ, ಮೂರ್ಧನ್ಯ. ಆಮೇಲೆ ದಂತ ತ ತ ದ ದನ್ನ, ಲ ಮತ್ತು ಸ. ಆಮೇಲೆ ಓಷ್ಟೆ ಉ ಪ ಫ ಬ ಬಮ್ಮ. ಓಕೆ, ಕರೆಕ್ಟ್ ಐತಿ. ನೆಕ್ಸ್ಟ್ ಕಂಠ ತಾಲವ್ಯ ಎ ಎ ಐ, ಕಂಠೋಷ್ಟೆ ಓ ಓ ಔ, ದಂತೋಷ್ಟೆ ವ. ಇಷ್ಟು ನಮಗೆ ಗೊತ್ತಿದ್ರೆ 100% ರೀ, ಅವ್ನು ಎಲ್ಲರ ಕ್ವಶನ್ ಕೇಳಿರಿ ಈ ವಿಷಯದೊಳಗೆ ಒಂದು ಮಾರ್ಕು ಕೂಡ ಮಿಸ್ ಆಗಲ್ಲ ನೋಡ್ರಿ. ಇದು ಪರ್ಫೆಕ್ಟ್ ಆಗಿಬಿಡ್ರಿ, ಇದ್ರ ಮೇಲೆ ಒಂದು ಮಾರ್ಕ್ ಇದ್ದೇ ಇರ್ತೈತಿ. ನೆಚ್ಚಿನ ಮಿತ್ರರೇ, ಇಲ್ಲಿವರೆಗೂ 100% ಸ್ವರ, ವ್ಯಂಜನ, ಗುಣಿತಾಕ್ಷರ ಮತ್ತು ವರ್ಣಗಳು ಉತ್ಪತ್ತಿ ಆಗ್ತಕ್ಕಂತಹ ಸ್ಥಾನಗಳ ಮೇಲೆ ಕ್ವಶನ್ಸ್ ಆಯಿತು, ಪಾಠ ಆಯ್ತು, ಪ್ರವಚನ ಆಯ್ತು, ಪ್ರಾಕ್ಟೀಸ್ ಆಯ್ತು, ಕ್ವಶನ್ಸ್ ಆಯ್ತು, ಎಲ್ಲ ಆಯ್ತು ನೋಡ್ರಿ. ಮತ್ತು ಇಷ್ಟು ಹೇಳಿದ ಮೇಲೂ ಮಾರ್ಕ್ಸ್ ಹೋಗೈತಿ ಅಂತಂದ್ರೆ ನನಗೆ ಏನು ಹೋಗೈತಿ ಅಂದ್ರೆ ಹೋಗೈತಿ, ಮಾರ್ಕ್ಸ್ ಹೋಗೈತಿ ಅಂದ್ರೆ ಹೋಗೈತಿ, ಏನು ಮಾಡೋಕ್ಕಾಗೈತಿ ಹೇಳ್ರಿ. ಇಷ್ಟು ಹೇಳಿದ ಮೇಲೂ ಮಾರ್ಕ್ಸ್ ಹೋಗ್ಬಾರ್ದಪ್ಪ, ಅದು ಭಾಳ ಗಟ್ಟಿಗೆ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ತಲೆಗೆ ಇಟ್ಕೋಬೇಕು. ಆ ಥರ ಹೊತ್ತಕ್ಕೈತಿ ನಂಗೂ. ನೀವು ಚಂದಿಗೆ ಓದ್ರ ಜೊತೆಗೆ ಇವೆಲ್ಲ ಶೇರ್ ಮಾಡಿರಿ, ದಯಮಾಡಿ ಶೇರ್ ಮಾಡಿರಿ, ನನಗೆ ಖುಷಿ ಆಕೈತಿ. ಹೆಚ್ಚಿನ ವಿಷಯ ಹೇಳಕ್ಕೆ ನನಗೂ ಒಂದು ಎನರ್ಜಿ ಬಂದಂಗೆ ಆಕೈತಿ. ನೀವೇ ನಮಗೆ ಈಗ ಬೂಸ್ಟ್ ಕೊಡ್ಬೇಕಾದ್ರೆ ಈಗ ಕೊಡಿಸ್ಬೇಡದು ಬೂಸ್ಟ್, ನನಗೆ ಶೇರ್ ಮಾಡಿ ಹೆಚ್ಚಿನ ವ್ಯೂಸ್ ಬಂದುಬಿಟ್ರೆ ನಮಗದು ಏನಂತಂದ್ರೆ ಬೂಸ್ಟ್ ಕೊಟ್ಟಂಗ ನೀವು ಅಂತ ಹೇಳ್ತಾ, ಎಲ್ಲರೂ ಚಂದಿಗೆ ಓದ್ರಿ, ಟೈಮ್ ಪಾಸ್ ಮಾಡಬೇಡ್ರಿ. ಬೇಸರ ಅನಿಸ್ತಂದ್ರೆ ಕಣ್ಣು ಮುಚ್ಕೊಂಡು ಏನು ಓದಿನ ಅನ್ನೋದು ನೆನ್ಪು ಮಾಡ್ಕೋರಿ. ಒಟ್ಟು ಅದ್ರಾಗೆ ಇರ್ಬೇಕ್ರಿ. ಆದ್ರೆ ಬೇಸರ ಅಂತಂದ್ರೆ ನೀವು ಓದೋ ಸ್ಟೈಲ್ ಚೇಂಜ್ ಮಾಡ್ರಿ ಅಷ್ಟ, ಮತ್ತೇನು ಇಲ್ಲ. ಒಳ್ಳೇದಾಗಲಿ ಎಲ್ಲರಿಗೂ. ಮತ್ತೆ ಬರ್ತೀನಿ. ಇದು ಕನ್ನಡ ಮುಗಿಸ್ಕೊತೀನಿ, ಮತ್ತೆ ಇಂಗ್ಲೀಷ್ ಮಾಡ್ತೀನಿ. ದಯಮಾಡಿ ನೀವು ಚಿಂತೆ ಮಾಡಬೇಡ್ರಿ ನೀವು. ಓಕೆ, ಅಲ್ಲಿವರೆಗೂ ನಮಸ್ಕಾರ.